ಹಾಯ್ ಫ್ರೆಂಡ್ಸ್, ಈ ರೀತಿಯಾದಂಥ ಡಿಲೀಷಿಯಸ್ ಆಗಿರುವಂಥ ಆ್ಯಪಲ್ ಕೇಸರಿಬಾತ್ ಮಾಡೋಣ ಇವತ್ತು. ಇದನ್ನು ಹೆಚ್ಚಾಗಿ ಮದುವೆ ಮನೆಗಳಲ್ಲಿ ಮಾಡ್ತಾರೆ. ಇದನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥದ್ದು 1 ಕಪ್ ಸಕ್ಕರೆ, 3/4 ಕಪ್ ತುಪ್ಪ, ಮತ್ತು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ, ಮತ್ತು 1 ಕಪ್ ಆ್ಯಪಲ್ ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿರುವಂಥದ್ದು ಆ್ಯಪಲ್ 1 ಬೌಲು, ಮತ್ತು 1 ಸ್ಪೂನ್ ಹಾಲಲ್ಲಿ ಕೇಸರಿ ನೆನೆ ಹಾಕಬೇಕು, ಮತ್ತು 1 ಕಪ್ ಚಿರೋಟಿ ರವೆ, 4 ಲವಂಗ ಮತ್ತು 2 ಏಲಕ್ಕಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪಾತ್ರೆಯಲ್ಲಿ ಯಾವ ಕಪ್ಪಲ್ಲಿ ನಾವು ಚಿರೋಟಿ ರವೆಯನ್ನು ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ 2.5 ಕಪ್ ನೀರನ್ನು ಹಾಕಬೇಕು ಪಾತ್ರೆಗೆ. ಆ ಪಾತ್ರೆಗೆ ಸಕ್ಕರೆ ಏನು ತೊಗೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡಬೇಕು, ಮತ್ತು ಆ್ಯಪಲ್ನ ಕೂಡ ಆ್ಯಡ್ ಮಾಡಬೇಕು. ಇದಾದಮೇಲೆ ಇದನ್ನು ಸಕ್ಕರೆ ಕರಗಲಿಕ್ಕೆ ಸ್ಟವ್ ಮೇಲೆ ಇಡಬೇಕಾಗುತ್ತೆ. ಫಸ್ಟು ಶುಗರ್ನ ಕರಗಿಸ್ಬೇಕು. ಅದಾದಮೇಲೆ ಈ ಕಡೆ ಪ್ಯಾನ್ ತೊಗೊಂಡು ತುಪ್ಪ ಹಾಕಬೇಕು, ಮತ್ತು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಚಿರೋಟಿ ರವೆ ಎಲ್ಲದನ್ನು ಒಟ್ಟಿಗೆ ಹಾಕಬೇಕು. ಯಾಕಂದರೆ ಈ ರೀತಿ ಮಾಡೋದ್ರಿಂದ ನಮಗೆ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಮತ್ತು ರವೆ ನೀಟಾಗಿ ಫ್ರೈ ಆಗುತ್ತೆ. ಯಾವುದೇ ಕಾರಣಕ್ಕೂ ಸೀದೋಗೋದಾಗಲಿ ಅಥವಾ ಕೇಸರಿಬಾತ್ ಗಂಟು ಬರೋದಾಗಲಿ ಆಗೋದಿಲ್ಲ. ತುಂಬ ಚೆನ್ನಾಗಿ ತುಪ್ಪದಲ್ಲೇ ಇದನ್ನು ಫ್ರೈ ಮಾಡಬೇಕು. ಕಂಟಿನ್ಯೂಸ್ ಆಗಿ ಫ್ರೈ ಮಾಡ್ತಾನೆ ಇರಬೇಕು, ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಈ ಕಡೆ ಶುಗರ್ ಕರಗ್ತಾ ಇರುತ್ತೆ. ಯಾವ ರೀತಿ ನಾವು ಫ್ರೈ ಮಾಡಬೇಕಂದ್ರೆ ನೋಡಿ, ದ್ರಾಕ್ಷಿ ಎಲ್ಲ ದಪ್ಪ ದಪ್ಪಗೆ ಉತ್ಕೊತಾ ಇರುತ್ತೆ, ಮತ್ತು ರವೆ ಕೂಡ ತುಂಬ ನೀಟಾಗಿ ಫ್ರೈ ಆಗಿ ಸ್ಮೆಲ್ ಬರ್ತಾ ಇರುತ್ತೆ. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಸಕ್ಕರೆ ಕರಗಿರುವಂಥ ನೀರನ್ನು ಫ್ರೈ ಮಾಡಿರುವಂಥ ರವೆಗೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಇದೇ ರೀತಿ ಕೈ ಆಡಿಸ್ತಾನೆ ಇರಬೇಕು, ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಈ ರೀತಿ ಮಾಡ್ತಾ ಇರುವಾಗ ತುಪ್ಪ ಪ್ಯಾನಲ್ಲಿ ಬಿಟ್ಕೊಳ್ಳೋಕೆ ಶುರು ಆಗುತ್ತೆ. ಅಲ್ಲಿವರೆಗೂ ನಾವು ಮಾಡಬೇಕು. ಮತ್ತು ಅದಕ್ಕೆ ಕೇಸರಿ ಏನು ನೆನೆ ಹಾಕ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಾದಮೇಲೂ ಕೈ ಆಡಿಸ್ತಾನೆ ಇರಬೇಕು. ಕೇಸರಿಬಾತು ಯಾವಾಗ ಆಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ನಾವು ಪ್ಯಾನಿಂದ ಅದು ಬಿಟ್ಕೊಳ್ತಾ ಇರುತ್ತೆ. ಸೊ ನೋಡಿ, ಈ ರೀತಿ ಬಿಟ್ಕೊಳ್ತಾ ಇರುವಾಗ ಕೇಸರಿಬಾತ್ ಆಗಿದೆ ಅಂತ ಅರ್ಥ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ. ಯಾರು ಬೇಕಾದರೂ ಸುಲಭವಾಗಿ ಈ ಕೇಸರಿಬಾತನ್ನು ಮನೆಯಲ್ಲೇ ಮಾಡ್ಬೋದು.